ಹಾಯ್ ಗೆಳೆಯರೇ, ನಮಸ್ಕಾರ. ಹೇಗಿದ್ದೀರಾ? ನಾನು ಇವತ್ತಿನ ಈ ವಿಡಿಯೋ ಮೂಲಕ ಇತಿಹಾಸದ ಅದ್ಭುತವಾದ ಅನ್ವೇಷಣೆಗಳ ಬಗ್ಗೆ ತಿಳಿಸಲು ಈ ವಿಡಿಯೋ ಸಂಚಿಕೆಗಳನ್ನು ಮಾಡುತ್ತಿದ್ದೇನೆ. ಈ ಸಂಚಿಕೆಯಲ್ಲಿ ವೆರ್ನಿಯರ್ ಸ್ಕೇಲ್ ಇತಿಹಾಸದ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿರುವೆ. ಈ ವಿಡಿಯೋದಲ್ಲಿ ಇರುವ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹದ ನೆನಪಿಗಾಗಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಿದ್ದರೆ ಬನ್ನಿ, ಈ ಇತಿಹಾಸದ ಅದ್ಭುತವಾದ ಅನ್ವೇಷಣೆಗಳಲ್ಲಿ ಒಂದಾದ ವೆರ್ನಿಯರ್ ಕ್ಯಾಲಿಪರ್ ಬಗ್ಗೆ ತಿಳಿಯೋಣ. ವೆರ್ನಿಯರ್ ಸ್ಕೇಲನ್ನು ಮೊದಲ ಬಾರಿಗೆ 1631ರಲ್ಲಿ ಫ್ರಾನ್ಸ್ ವಿಜ್ಞಾನಿಯಾದ ಪಿಯರ್ ವೆರ್ನಿಯರ್ ಅವರು ಅಭಿವೃದ್ಧಿಪಡಿಸಿದರು. ಅವರ ನೆನಪಿಗಾಗಿ ನಾವು ವೆರ್ನಿಯರ್ ಸ್ಕೇಲ್ ಅಂತ ಇದಕ್ಕೆ ಕರೆಯುತ್ತಾರೆ. ಅತಿ ನಿಖರವಾಗಿ ಅಳೆಯುವ ಗಾಜುಗಳು, ಯಂತ್ರಗಳು ಮತ್ತು ವೈಜ್ಞಾನಿಕ ಉಪಕರಣಗಳ ಅಗತ್ಯವನ್ನು ಅರಿತುಕೊಂಡು ಈ ವಿಶೇಷ ಮಾಪನ ವಿಧಾನವನ್ನು ಪರಿಚಯಿಸಿದರು. ಇದು ಎರಡು ಮಾಪನ ಪಟ್ಟಿಗಳನ್ನು ಹೊಂದಿರುತ್ತದೆ. ಅದು ಯಾವುದೆಂದರೆ, ಒಂದು ಮೇನ್ ಸ್ಕೇಲ್, ಮತ್ತೊಂದು ವರ್ನಿಯರ್ ಸ್ಕೇಲ್. ವರ್ನಿಯರ್ ಸ್ಕೇಲ್ ಇದರ ಸಹಾಯದಿಂದ ಮಿಲಿಮೀಟರ್ಗಿಂತಲೂ ಚಿಕ್ಕ ಅಳತೆಯನ್ನು ಕೂಡ ನಿಖರವಾಗಿ ಅಳೆಯಬಹುದು. ಇಂದು ಇದನ್ನು ಎಂಜಿನಿಯರಿಂಗ್, ವಿಜ್ಞಾನ, ಯಂತ್ರೋಪಕರಣ ತಯಾರಿಕೆಯಲ್ಲಿ ಬಹಳ ಉಪಯುಕ್ತವಾಗಿದೆ. ಇದನ್ನು ಔಟ್ಸೈಡ್ ಮೆಜರ್ಮೆಂಟ್, ಎಕ್ಸಾಂಪಲ್ ಉದ್ದ, ಅಗಲ, ದಪ್ಪ ಅಳೆಯಲು ಉಪಯೋಗಿಸ್ತೇವೆ. ಹಾಗೆ ಇಂಟರ್ನಲ್ ಮೆಜರ್ಮೆಂಟಿಗೆ ನಾವು ಐಡಿ ಸೈಜ್ ಅಂದರೆ ಹೋಲಿನ ಅಳತೆಯನ್ನು ಮತ್ತು ಗ್ರೂವ್ ವಿಡ್ತನ್ನು ಅಳೆಯಲು ಉಪಯೋಗಿಸುತ್ತೇವೆ. ಇವತ್ತು ವೆರ್ನಿಯರ್ ನಮಗೆ ನಾನಾ ರೂಪದಲ್ಲಿ, ಅಂದರೆ ಡಿಜಿಟಲ್ ಮತ್ತು ಅನಲಾಗ್ ರೂಪದಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.